ಹುಬ್ಬಳ್ಳಿಯ ಭವಾನಿ ಶಂಕರ ದೇವಾಲಯದ ಪುಷ್ಕರಣಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪುಷ್ಕರಣಿ ಹಾಳು ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಚನ್ನಪೇಟ ಗಾರ್ಡನ್ ಬಳಿ ಹಿಂದೂ ಕಾರ್ಯಕರ್ತರು ಧರಣಿಯನ್ನ ಮಾಡುತ್ತಿದ್ದಾರೆ. ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಸದ್ಯ ಹುಬ್ಬಳ್ಳಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದು, ಶಾಸಕರಾದ ತೆಂಗಿನಕಾಯಿ ಅರವಿಂದ್ ಬೆಲ್ಲದವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಪುಷ್ಕರಣಿಯನ್ನ ಉಳಿಸಿ ದೇಗುಲದ ಕೀರ್ತಿಯನ್ನ ಬೆಳೆಸಿ ಅಂತ ಧರಣಿಯನ್ನ ಮಾಡಲಾಗ್ತಾ ಇತ್ತು. ಹಳೆ ಹುಬ್ಬಳ್ಳಿಯ ಅಜರ್ ಹೊಂಡದ ಬಳಿ ಇರುವಂತಹ ಪುರಾತನ ಭವಾನಿ ಶಂಕರ ಮತ್ತು ನಾರಾಯಣ ದೇವಸ್ಥಾನದ ಪುಷ್ಕರಣಿ ಜಾಗವನ್ನ ಅತಿಕ್ರಮಿಸಿ ಅದರ ಮೇಲೆ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪುಷ್ಕರಣಿ ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳು ಹಾಗೂ ಶಾಸಕರು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆದಿದ್ದು, ಸದ್ಯ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಹಾಗೂ ಅರವಿಂದ್ ಬೆಲ್ಲದವರು ಕೂಡ ಭಾಗಿಯಾಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಇವತ್ತು ಭವಾನಿ ಶಂಕರ ಹಾಗೂ ನಾರಾಯಣ ದೇವಸ್ಥಾನದ ಪುಷ್ಕರಣಿ ಜಾಗವನ್ನ ಉಳಿಸಿಕೊಳ್ಳೋದಕ್ಕಂತ ಪುಷ್ಕರಣಿ ಚಲೋ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ವಿನೋದ್. ಪ್ರತೀಕ್ಷಾ, ಹೌದು, ಏನು ಈ ಒಂದು ವಿವಾದ ಯಾವುದು ಭವಾನಿ ಶಂಕರ ದೇವಸ್ಥಾನ ಇದಿರೋದು ಹಳೆ ಹುಬ್ಬಳ್ಳಿಯ ಏನೋ ಆಸರ ಓಣಿಯಲ್ಲಿರುವಂತದ್ದು. ಈ ಒಂದು ದೇವಸ್ಥಾನದ ಎದುರುಗಡೆ ಒಂದು ಪುಷ್ಕರಣಿ ಇತ್ತು. ಆ ಪುಷ್ಕರಣಿ ಮೇಲೆ ರಸ್ತೆಯನ್ನ ಮಾಡಲಾಗಿದೆ. ಅದು ಕೂಡ ಪಾಲಿಕೆ ವತಿಯಿಂದ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. ಈ ಒಂದು ಪುಷ್ಕರಣಿಯನ್ನ ನಾವು ಉಳಿಸ್ಕೋಬೇಕು. ಇದು ಹಿಂದುತ್ವದ ಒಂದು ನಿಶಾನೆ ಆಗಿರುವಂತದ್ದು. ಏನು ಇದನ್ನ ನಾವು ಉಳಿಸ್ಕೊಳ್ಳೇಬೇಕು ಅಂತ ಈ ಹಿಂದೆ ಏನೋ ಒಂದು 15 ದಿನಗಳಿಂದ ಏನು ಹಿಂದೂ ಪರ ಸಂಘಟನೆಗಳು ಈ ಬಗ್ಗೆ ಹೋರಾಟವನ್ನ ಕೂಡ ನಡೆಸಿದ್ದು, ಏನು ಸುದ್ದಿಗೋಷ್ಠಿಗಳನ್ನ ಕೂಡ ನಡೆಸಿದ್ದು. ಇದೆಲ್ಲ ಆದ್ಮೇಲೂ ಕೂಡ ಯಾವುದೇ ರೀತಿಯಾಗಿ ಪಾಲಿಕೆಯಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಹೀಗಾಗಿ ಏನು ಇವತ್ತು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಲು ಹಿಂದೂ ಪರ ಸಂಘಟನೆಗಳು ಏನು ಕರೆಯನ್ನ ನೀಡಿದ್ದು, ಈ ಕರೆಗೆ ಏನು ಬಿಜೆಪಿ ವತಿಯಿಂದ ಕೂಡ ಬೆಂಬಲವನ್ನ ಸೂಚಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಹಳೆ ಹುಬ್ಬಳ್ಳಿಯ ಚನ್ನಪೇಟೆ ಬಳಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ಕೂಡ ಹಮ್ಮಿಕೊಂಡು ಏನು ಶಾಸಕರಾದಂತ ಅರವಿಂದ್ ಬೆಲ್ಲದಾಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಶ್ರೀರಾಮ್ ಸೇನೆ ಮುಖ್ಯಸ್ಥ ಆದಂತ ಪ್ರಮೋದ್ ಮುತಾಲಿಕ್ ಆಗಿರ್ಬೋದು ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಹಲವು ಮುಖಂಡರು ಹಾಗೂ ಏನು ಬಿಜೆಪಿಯ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಯಿತು. ಅದಾದ ಮೇಲೆ ಏನು ಪ್ರತಿಭಟನಾಕಾರನ ವಶಕ್ಕೆ ಪಡಿಬೇಕಾದ್ರೆ ಸ್ವಲ್ಪ ನೂಕಾಟ ತಳ್ಳಾಟ ಕೂಡ ಆಯಿತು. ಈಗಾಗಲೇ ಏನು ಪ್ರತಿಭಟನೆ ಕೂಡ ಅಂತ್ಯವಾಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ವಿನೋದ್ ತಮ್ಮ ಡೀಟೇಲ್ಸ್ಗೆ.